ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ಬೊಮ್ಮನಹಳ್ಳಿಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೀಟ್ ನಂಬರ್ 1ರಲ್ಲಿಯ ಗ್ರಾಮಗಳಾದ ಬೊಮ್ಮನಹಳ್ಳಿ ಹಾಗೂ ಬೋಳವಾಡ ಗ್ರಾಮಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ವಿನೂತನ ಕಾರ್ಯಕ್ರಮವಾದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ 112 ERSS ಪೊಲೀಸ್ ಸಹಾಯವಾಣಿ, ಸೈಬರ್ ಅಪರಾಧ 1930, ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳ ಬಗ್ಗೆ 1098 ಸಹಾಯವಾಣಿ, ಬಾಲ್ಯ ವಿವಾಹ ನಿಷೇಧ, ಬಾಲಕಾರ್ಮಿಕ ನಿಷೇಧ, ಅಸ್ಪೃಶ್ಯತೆಯ ಆಚರಣೆ ನಿಷೇಧ ಕುರಿತು ಮತ್ತು ಕುಳುವಿನ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ವರದಿ ರವೀಶ್ ದಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಆ ರೀತಿ ಯಾರು ಹೇಳಿಕ್ ಹೋಗಬೇಡಿ, ಯಾರು ನಿಮಗೆ OTP ಅನ್ನ ಶೇರ್ ಮಾಡಿ ಅಂತ ಹೇಳುದಿಲ್ಲ. ಇನ್ ಕೇಸ್ ಆ ರೀತಿ ನೀವು ಕ್ಲಿಕ್ ಮಾಡಿದ್ರಿ, ಏನೋ ಆಯ್ತಪ್ಪ ತಪ್ಪಾಯ್ತು, ಏನೋ ತಪ್ಪಿರ್ಲಾರ್ದಾಗಿ ಕ್ಲಿಕ್ ಮಾಡಿಬಿಟ್ಟೆ, ನಿಮ್ಗೆ ಹ್ಯಾಕ್ ಆಗೈತೆ ಅನ್ಕೊಳ್ಳಿ, ಏನ್ ಮಾಡಿದ್ರಿ 1930 ಯಾವ ನಂಬರಿಗೆ ಫೋನ್ ಮಾಡ್ಬೇಕು, 193 ಅಂದ್ರೆ ನಿಮ್ದು ಏನ್ ಅಕೌಂಟ್ ಇರ್ತದ ಅದು ಫ್ರೀಸ್ ಆಗುತ್ತೆ. ನೀವು ಸ್ಟೇಷನಿಗೆ ಬಂದು ಒಂದು FIR ಮಾಡಿಸಿದ್ರಿ ಅಂತಂದ್ರೆ ನಿಮ್ಮ ಅಮೌಂಟ್ ಅನ್ನ ನಿಮಗೆ ವಾಪಸ್ ಕೊಡಿಸ್ಬೋದು. ಆಮೇಲೆ ನೀವು 1 ತಾಸು ಒಳಗ ಮಾಡ್ಬೇಕು, ಇಮಿಡಿಯೇಟ್ ಮಾಡ್ಬೇಕು. ಹಂಗೇನಾದ್ರೂ ನಿಮ್ಗೆ ಮೋಸ ಕಂಡು ಬಂತು, ಅವ್ರು ನನ್ನ ಅಕೌಂಟ್ ರೊಕ್ಕ ಮೆಸೇಜ್ ಬರುತ್ತೆ, ಹೌದಾ? ಮೆಸೇಜ್ ಬಂದ ತಕ್ಷಣ ನೀವು 1930 ಫೋನ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಅಕೌಂಟು ಫ್ರೀಸ್ ಆಗುತ್ತೆ. ರೊಕ್ಕ ಮುಂದೆ ಹೋಗೋದಿಲ್ಲ, ಇನ್ನೂ ಬರೋದಿಲ್ಲ. ನೀವು ಅದನ್ನ ತಂದು ಅಕೌಂಟ್ ತಂದು ನಮ್ಮ ಸ್ಟೇಷನ್ ಕೊಡ್ತೀವಿ ಅಂತಂದ್ರೆ ನಾವು ಒಂದು FIR ಹಾಕಿ ಕನ್ಸರ್ನ್ ಬ್ಯಾಂಕಿಗೆ ಒಂದು ಲೆಟರ್ ಹೊಡ್ಕೊಂಡು ನಿಮ್ಮ ರೊಕ್ಕನ ನಿಮಗೆ ವಾಪಸ್ ಕೊಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇವೆಲ್ಲ ಆಗಿನ 1 ತಿಂಗಳಾಗಿ ನಮ್ಮ ಮೇಡಮ್ ಈಗ ರೊಕ್ಕ ಹೋಗಿದ್ದು, ಈಗ ನಮಗೆ ಕೇಸ್ ಮಾಡ್ಕೊಳ್ಳಿ ಅಂತಂದ್ರೆ ಏನಾಗಿದ್ದು ಅಕೌಂಟ್ ಎಲ್ಲ ಖಾಲಿ ಆಗಿತ್ತು. ರೊಕ್ಕ ಸೊ ನಿಮಗೆ ಮೋಸ ಆದ ತಕ್ಷಣ ಅದನ್ನ ರೆಸ್ಪಾನ್ಸ್ ಮಾಡಿ 1930 ಫೋನ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಅಮೌಂಟ್ ಅನ್ನ ನಿಮ್ಗೆ ವಾಪಸ್ ಕೊಡ್ಬೋದು. ಮಾಡ್ತೀರಿ ಎಲ್ಲರೂ? ಯಾರು ಮೊದಲು ಲಿಂಕ್ ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ, OTP ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ಮಾಡಿದ್ರು ಈ ನಂಬರ್ಗೆ ಫೋನ್ ಮಾಡ್ತೀರಿ ಎಲ್ಲರೂ? ಏನಾರ ಸಮಸ್ಯೆ ಇದ್ರೆ ಯಾವ ನಂಬರಿಗೆ ಫೋನ್ ಮಾಡ್ತೀರಿ? ಏನ್ರೆ ಸೈಬರ್ ಫ್ರಾಡ್ ಅವರೇ ಯಾವ ನಂಬರಿಗೆ ಫೋನ್ ಮಾಡ್ತೀರಿ? 1930 ಫೋನ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಗಾಂಜಾ, ಆಮೇಲೆ ಇದು ದಾರು, ಆಮೇಲೆ ಇದು ಏನೋ ಡ್ರಗ್ಸ್, ಭೀಮಾ ಆ ಥರ ಯಾರಾದ್ರೂ ಮಾರ್ತಿರ್ತಾರ, ಸೇರ್ತಿರ್ತಾರ, ಯಾರೇ ಸ್ಕೂಲ್ ಅದು ಕಂಪಲ್ಸರಿ ಇತ್ತಂದ್ರೆ ಮಾಡ್ರಂತ ಕೇಳ್ಕೋಬೇಕು. ಅಲ್ಲೇ ನಿಮಗೆ ಕರೆದು ಮಾಡಿಸ್ತಾರ, ಅವ್ರು ಫೋನ್ ಮಾಡಿ ಕೇಳೋದಿಲ್ಲ ಅಜ್ಜ. ಅಲ್ಲಿ ಬಂದು ಅವ್ರು ಕೇಳ್ತಾರೆ, ಅಲ್ಲಿ ಮಾಡಿ. ನೀವು ಓದಲ್ಲಿ ನಿಮ್ಗೆ ನಂಬಿಕಸ್ಥ ವ್ಯಕ್ತಿ ಇರ್ತಾರಲ್ಲ, ನಂಬಿಕಸ್ಥ ವ್ಯಕ್ತಿ ಅಂತ ಇರ್ತಾರೆ, ನಿಮ್ಮ ಪರಿಚಯ ಇರ್ತಾರೆ, ಅಂತವ್ರು ಕೇಳಿದ್ರೆ ಹೇಳಿ, ನಿಮ್ಮ ಅವ್ರು ಅನುಕೂಲ ಮಾಡಿ ಕೊಡ್ತಿರ್ತಾರೆ, ಅಂತವ್ರು ಕೇಳಿ. ನಿಮಗೆ ಈಗ ಯಾರೋ ಇಮಿಡಿಯೇಟ್ ಫೋನ್ ಮಾಡಿ OTP ಕೇಳೋದಿಲ್ಲ, ಇಮಿಡಿಯೇಟ್ ಫೋನ್ ಮಾಡಿ ಯಾರು OTP ಕೇಳೋದಿಲ್ಲ. ಆ ಥರ ಯಾರು ಶೇರ್ ಮಾಡ್ಲಿಕ್ಕೆ ಹೋಗ್ಬೇಕು. ಇನ್ನೊಂದು ಅದ ಹೇಳಿದ್ನಲ್ಲ, ಗಾಂಜಾ, ಅಫೀಮ, ಡ್ರಗ್ಸ್ ಈ ಥರ ಯಾರೇ ಇಲ್ಲಿ ಸ್ಕೂಲ್ ಹತ್ರ ಮಾರಾಟ ಮಾಡ್ತಿರ್ತಾರೆ, ಸೇರ್ತಿರ್ತಾರೆ. ಕೆಲವೊಂದು ಜನ ಇರ್ತಾರೆ, ಈಗ ಇತ್ತೀಚಿನ ಊರೊಳಗೆ ಏನಂತಾರೆ, ಯುವಕರೊಳಗೆ ಟ್ರೆಂಡ್ ಆಗಿರ್ತಾರೆ, ಮತ್ತೆ ಕೇಳುದು ಆ ಥರ, ಆದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ, ತಗೋರೋ ಒಂದ್ಸತಿ ನೋಡೋ ಅಂತೇಳಿ ಅವ್ರು ಊರು ತಲೆ ಕೇಳ್ತಿರ್ತಾರ. ಆ ಥರ ಯಾರೇ ನಿಮ್ಮ ಹುಡುಗ ಯಾರೇ ಮಾಡ್ತಿರ್ತಾರೆ ಅಂತಂದ್ರೆ ತಮಗೆ ಹೇಳಿಕ್ಕೆ ಭಯ ಅನಿಸ್ತಿತ್ತಂದ್ರೆ, ನನ್ನ ಹೆಸರು ಹಾಕಿಕೊಟ್ರೆ ಏನ್ಸಿಲ್ಲ ನಂತ ಅವನ ನೋಡಿ ಬೇಸ್ ಬೆಳಿತಿರ್ತಿಪ್ಪ, ಎಲ್ಲಿ ಪೊಲೀಸರಿಗೆ ಹೇಳೋದು ತಮಗೆ ಏನಾಗಿರ್ತಿತ್ತಂದ್ರೆ 1933 ಫೋನ್ ಮಾಡಿ. ಯಾವ ನಂಬರಿಗೆ ಫೋನ್ ಮಾಡಬೇಕು? 1933. ಯಾವ ನಂಬರಿಗೆ ಫೋನ್ ಮಾಡಿದ್ರಿ ಅಂತಂದ್ರೆ ಅವ್ರು ನಮ್ಮ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ಕೊಡ್ತಾರೆ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.